ನಮ್ ಶೆಡ್ಡಿಗೆ ಬಂದ್ 2ನೇ ದಿನನ ಮರಿ ಫುಲ್ ಸುಸ್ತಾಗಿ ಊಟನ ಬಿಟ್ಟಿತ್ತು. ಇಂಜೆಕ್ಷನ್ ಇಂದ ಫುಲ್ ಆಕ್ಟಿವ್ ಆಗಿ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆಷ್ಟ ನಮ್ ಶೆಡ್ಡಿಗೆ ಹೊಸ ಆಡ್ ಬಂದವ ಅಂತ ಹೇಳಿದ್ದೆ. ಅಷ್ಟು ಆಡು ಆಕ್ಟಿವ್ ಆಗಿದ್ದು, ಆದ್ರೆ ಒಂದ್ ಆಡ್ ಮಾತ್ರ ಬಹಳ ಸುಸ್ತಾಗಿತ್ತು. ಏನು ಫುಡ್ ತಿನ್ನತಿಲ್ಲ, ಬೆಳಗ್ಗೆಯಿಂದ ನೀರು ಕುಡಿಯತಿದ್ದಿಲ್ಲ. ಆದ್ರೆ ಈ ಇಂಜೆಕ್ಷನ್ ಮಾಡಿ 10 ನಿಮಿಷಕ್ಕೆ ಮರಿ ಎದ್ದು ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡ್ತು. ಹೊಸದಾಗಿ ಮರಿಗಳನ್ನ ತಂದಾಗ ಆಲ್ಮೋಸ್ಟ್ ಎಲ್ಲರೂ ಈ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತಾರ. ಮರಿ ಸರಿಯಾಗಿ ಫುಡ್ ತಿನ್ನತಿಲ್ಲ, ನೀರ್ ಕುಡಿಯತಿಲ್ಲ, ಸೈಡಿಗೆ ನಿಂತೈತಿ, ಫುಲ್ ವೀಕ್ ಆಗೈತಿ, ಸುಸ್ತ್ ಅನ್ಸಾತೈತಿ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಈ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮರಿ ನಿಮ್ಗೆ ಏನಾದ್ರೂ ಸ್ವಲ್ಪ ವೀಕ್ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಕೇರ್ಲೆಸ್ ಮಾಡೋದ್ರಿಂದ ಆ ಮರಿ ಜೊತೆಗೆ ಇಡೀ ಬ್ಯಾಚಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತಾ. ಆಮೇಲೆ ಅಷ್ಟು ಮರಿಗಳನ್ನ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ನಾನು ಈ ಮರಿಗೆ ಬಿ ಕಾಂಪ್ಲೆಕ್ಸ್ ಜೊತೆಗೆ ಮೆಲಾಕ್ಸಿಸ್ ಕ್ಯಾಮ್ ಮತ್ತು ಪ್ಯಾರಾಶೆಟಮಾಲ್ ಕಂಟೆಂಟ್ ಇರುವಂತ ಇಂಜೆಕ್ಷನ್ ಕೊಟ್ಟಿನಿ. ಇದು ಮರಿ ಟ್ರಾವೆಲ್ ಮಾಡಿ ಹೀಟ್ ಸ್ಟ್ರೆಸ್ ಒಳಗಿದ್ರ, ಅದಾದ್ಮೇಲೆ ಮರಿಗೆ ಜ್ವರ ಇದ್ರ, ಬಿಸಿಲಿಗೆ ವೀಕ್ ಆಗಿದ್ರ, ಎನರ್ಜಿ ಡೌನ್ ಆಗಿದ್ರ, ಈ ಎಲ್ಲಾ ಸಮಸ್ಯೆಗಳಿಂದ ಮರಿ ಫುಡ್ ತಿನ್ನತಿಲ್ಲ ಅಂದ್ರೆ